ಹಲವು ದಿನಗಳಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದಂಥ ಚಿರತೆ ಕೊನೆಗೂ ಸರಿಯಾಗಿದೆ. ಅರಣ್ಯ ಇಲಾಖೆ ಇಟ್ಟಿದ್ದಂಥ ಬೋನಿಗೆ ಬಿದ್ದಂಥ ಚಿರತೆ ತುಮಕೂರು ಜಿಲ್ಲೆ ತಿಪಟೂರಿನ ದಾಸೇಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಕಳೆದ 1 ತಿಂಗಳಿಂದ ಗ್ರಾಮದ ಸುತ್ತಮುತ್ತ ಓಡಾಟವನ್ನ ನಡೆಸ್ತಾ ಇತ್ತು. ಗ್ರಾಮದ ಜನ ಎಲ್ಲರೂ ಕೂಡ ಭಯಭೀತರಾಗಿದ್ರು. ಎಲ್ಲಿಗೂ ಹೋಗಕ್ಕಾಗ್ತಾ ಇರಲಿಲ್ಲ, ಮನೆಯೊಳಗೂ ಕೂತ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಕೊನೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಾಗ ಅರಣ್ಯ ಇಲಾಖೆ ಅವರು ಬಂದು ಬೋನನ್ನು ಕೂಡ ಇಟ್ಟಿದ್ರು. 1 ತಿಂಗಳಿಂದ ಆಟ ಆಡಿದ ಕೊನೆಗೂ ಕೂಡ ಸರಿಯಾಗಿರುವಂತದ್ದು. ಚಿರತೆ ಓಡಾಟದಿಂದ ಆತಂಕಕ್ಕೆ ಒಳಗಾಗಿದ್ದಂತಹ ಗ್ರಾಮಸ್ಥರು ಈಗ ನಿಟ್ಟುಸಿರು ಬಿಡುವಂತಹ ಸ್ಥಿತಿ ಎದುರಾಗಿರುವಂತದ್ದು. ಅರಣ್ಯ ಇಲಾಖೆ ಇಟ್ಟಿರುವಂತಹ ಬೋನಿಗೆ ಬೆದಿದೆ ಚಿರತೆ. ತುಮಕೂರು ಜಿಲ್ಲೆ ತಿಪಟೂರಿನ ದಾಸೇಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇತ್ತು. ಕಳೆದ 1 ತಿಂಗಳಿಂದ ಬಹಳ ಕಾಟ ಕೊಡ್ತಾ ಇತ್ತು. ಹೆಂಗಾದ್ರೂ ಒಂದು ಸಾರಿ ಬೋನಿಗೆ ಬಿದ್ರೆ ಸಾಕಪ್ಪ ಅಂತ ಹೇಳಿ ಗ್ರಾಮಸ್ಥರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಕೊನೆಗೂ ಕೂಡ ಪ್ರಾರ್ಥನೆ ಫಲಿಸಿದೆ. ಅಂತೂ ಅರಣ್ಯ ಇಲಾಖೆಯವರು ಇಟ್ಟಿದ್ದಂತಹ ಬೋನಿಗೆ ಚಿರತೆ ಕೂಡ ಬಂದು ಬಿದ್ದು ಸರಿಯಾಗಿರುವಂತದ್ದು. ಅದೊಂದು ನಾವೇ ಕಟ್ ಮಾಡಾಕಿದ್ದನ್ನ ಅದು ಬೋನಳಿ ಕೂತಿರ್ಸಲ್ಲ ಅಂತವ ಹಸುದ ನಾವೇ ಕಡ್ದಾಕಿದ್ದು. ಅದನ್ನೇ ಇಟ್ಟಿದ್ದು ನೋಡ್ಕೊಂಡು ನೀನ್ ಅವಾಗ ಪಕ್ಕ ಸಾಕಿರ್ಲ್ವ ಕ್ಯಾಮ್ರಾದಲ್ಲಿ ಭಾರಿ ಅಣ್ಣ ಕಣವನು. ಅದಕ್ಕೆ ಎಳ್ಕೊಂಡು ಹೋಗಿರೋದು ಅವನು. ಕಮ್ಮಿ ಇದಾನ ಅವನು. ಬುಲ್ಡೋದವರಲ್ಲಿ ಬಾಯಿ ಬಿಡೋದು ನೋಡಲ್ಲಿ. ಯಾಕಡೆ ಕೊಯ್ಯರೋದು ಯಾರು? ಅಣ್ಣ ಲಾಕಿ ಕೆತ್ತಿರ ಆಮೇಲೆ ದೇವರು